ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮತ್ತಿ ಪ್ರತಿ ವರ್ಷ ಶಾವಿಗೆ ಮಾಡ್ತಾರೆ. ಹೋಳಿ ಹುಣ್ಣಿಮೆ ಆದಮೇಲೆ ನೆಕ್ಸ್ಟ್ ಡೇ ಸೆಬೆಟ್ಟಿ ದಿನ ಅಂತಿರ್ತೈತಿ. ಪ್ರತಿ ವರ್ಷವೂ ಅವತ್ತಿನ ದಿನನ ಪೂಜೆ ಮಾಡಿ ಶಾವಿಗೆ ಹಾಕಿ ಸ್ಟಾರ್ಟ್ ಮಾಡ್ತಾರೆ. ಈ ಸಲನೂ ಸೆಬೆಟ್ಟಿ ದಿನ ಸ್ಟಾರ್ಟ್ ಮಾಡ್ಯಾರ. ಈ ಸಲ ಹೋಳಿ ಹುಣ್ಣಿಮೆ ಆದಮೇಲೆ ನೆಕ್ಸ್ಟ್ ಡೇ ದಿನ ಚಲೋ ಇರಲಿಲ್ಲ ಅಂತ ಹಾಗಾಗಿ ಒಂದಿನ ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ. ಪ್ರತಿ ವರ್ಷ ಶಾವಿಗೆ ಮಾಡಿ ಅದನ್ನು ಮತ್ತೆ ಮಷಿನ್ ತೆಗೆದು ಗಿರ್ನಿ ಒಳಗೆ ಇಡ್ತೀವಿ ನಾವು. ಈ ವರ್ಷ ಮತ್ತು ಪ್ರತಿ ವರ್ಷದಂಥ ಶಾವಿಗೆ ಸೀಸನ್ ಬರೋ ಅಂತಲೇ ಹೊರಗೆ ತೆಗಿತೀವಿ. ಹಾಗೆ ಇದನ್ನೆಲ್ಲ ಪಾರ್ಟ್ಸ್ ಎಲ್ಲ ಬಿಚ್ಚಿಟ್ಟಿರ್ತಾರೆ. ನಮ್ಮ ಮಾಮ ಅದೆಲ್ಲ ತೊಗೊಂಡು ಪಾರ್ಟ್ಸ್ ಎಲ್ಲ ಜೋಡಿಸಿ ನಮ್ಮತ್ತಿಗೆ ರೆಡಿ ಮಾಡಿಕೊಟ್ರೆ ನಮ್ಮತ್ತಿ ಅದನ್ನೆಲ್ಲ ಸ್ವಚ್ಛಗೆ ತೊಳೆದು ಕ್ಲೀನ್ ಮಾಡಿ ಒರೆಸಿ ಮಷಿನ್ ಪೂಜೆ ಮಾಡತ್ತಾರೆ. ನಮ್ಮತ್ತಿ ಶಾವಿಗೆ ಹಾಕಾಕುತ್ತ ಒಂದು 15-16 ವರ್ಷ ಆಯ್ತಂತ. ನಾನೀಗ ಒಂದು 2-3 ವರ್ಷ ಆಯ್ತು ನೋಡಾಕತ್ತೆ. ಅವ್ರು ಆಗಿಂದನೂ ಹಾಕೊತ ಬರತ್ತಾರ. ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೇಕಂದ್ರೆ ಆಗಲಿಲ್ಲಂತ ಇದೆಲ್ಲ ಕೆಲಸ ಭಾಳ ಆಗ್ತಾವಲ್ಲ, ತೊಳೆದೆಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಕೊಂಡು ಪೂಜೆ ಅಷ್ಟು ಮಾಡ್ಬೇಕಂತೇಳಿ ಹಾಗಾಗಿ ಮಧ್ಯಾಹ್ನ ಲೇಟ್ ಆಯ್ತಂತೆ. ಸಾಯಂಕಾಲ ಮಾಡಿದ್ರಾತಂತೇಳಿ ಸಾಯಂಕಾಲ ಮಾಡತ್ತಾರ. ಇದಕ್ಕೆ ಬೇಕಾಗಿಂತ ರವೆ ಮತ್ತು ಪೂಜೆ ಮಾಡಿ ದೇವ್ರಿಗೊಂದು ಮಾಲೆ ಹೂವು ಅದು ಬೇಕಾಗಿತ್ತಲ್ಲ, ಹಾಗಾಗಿ ಅವ್ನು ತರಕ ನನ್ನ ಗಂಡ ರಾಮದುರ್ಗಕ್ಕೆ ಹೋಗಿದ್ರೆ ಅವನ್ನೆಲ್ಲ ತೊಗೊಂಬಂದು ಕೊಟ್ಟ ಮೇಲೆ ನಮ್ಮತ್ತಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇದ್ರಾಗ ನಮ್ಮ ಗುಬ್ಬಿಯವರು ಈ ಸಲ ಆ್ಯಡ್ ಆಗ್ಯಾರ. ಆಕಿ ಈಗ ಒಟ್ಟ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ, ಬರೀ ಓಡಾಡೋದ. ಆಕಿನ ಹಿಡಿದು ಅದ್ರ ಜೊತೆ ಈ ಕೆಲಸ ಎಲ್ಲ ಭಾಳ ಕಷ್ಟ ಆಗ್ತಿತ್ತು ಅವ್ರಿಗೂ ಈ ಸಲ. ಇದು ನಮ್ಮತ್ತಿದು ಕೆಲಸ ಸ್ಟಾರ್ಟ್ ಆಯ್ತು. ಇನ್ನು 2-3 ತಿಂಗಳ ನಮ್ಮತ್ತಿಗೆ ಒಟ್ಟು ರೆಸ್ಟ್ ಇರೋಂಗಿಲ್ಲ. ಎಲ್ಲೂ ಊರಿಗೆ ಅದು ಹೋಗೋಕ್ಕಾಗಂಗೆ ಇಲ್ಲ. ಕಸ್ಟಮರು ಭಾಳ ಬರ್ತಾರೆ. ಹಾಗಾಗಿ ಎಲ್ಲಿ ಹೋದ್ರೂ ಸಮಸ್ಯೆನೇ ಆಗುತ್ತೆ. ರಾತ್ರಿ ಆಗಿತ್ತಲ್ಲ, ಹೊರಗೆ ಶಾವಿಗೆ ಇಡಕ್ಕೆ ಶಾವಿಗೆ ಹಾಕಕ್ಕೆ ಕೋಲ್ ಬೇಕಲ್ಲ, ಆ ಕೋಲ್ ಹಾಕಕ್ಕೆ ನಾವು ಆ ಕಡೆ ಈ ಕಡೆ ಒಂದು ಸಪೋರ್ಟಿಗೆ ಕಂಬ ಹೂತಿರ್ತಾರೆ. ಹಾಗಾಗಿ ಅದನ್ನೂ ಪೂಜೆ ಮಾಡಕ್ಕೆ ಬಂದಾರ ನಮ್ಮತ್ತಿ. ಇದು ನಮ್ಮದು ಮುಂದೆ ಗಾರ್ಡನ್ ಐತ್ಲ, ಅಲ್ಲಿ ಮಾಡತ್ತಾರ. ನಿಮ್ಗೆ ಶಾವಿಗೆ ಎಲ್ಲ ಹಾಕಿದ್ಮೇಲೆ ನಾಳೆ ನಾ ತೋರಿಸ್ತೀನಿ ನೋಡ್ರಿ. ರವೆ ಚೀಲನೂ ಪೂಜೆ ಮಾಡತ್ತಾರ ನಮ್ಮತ್ತಿ. ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಅಂತೂ ಚಲೋ ಆಯ್ತು. ನೋಡ್ರಿ ಪೂಜೆ ಅಂತೂ ಕಂಪ್ಲೀಟಾಗಿ ಮುಗೀತ. ನಮ್ಮ ಗುಬ್ಬಿಯವರು ಜಾಯ್ನ್ ಆಗ್ಯಾರ ಪೂಜೆ ಒಳಗೆ. ನಮ್ಮ ಗುಬ್ಬಿ ಅಂತೂ ಒಟ್ಟ ಕುಂದ್ರಾವಳ್ಳೀಗ ಒಟ್ಟು ಬರೀ ಕಿತಾಪತಿ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಾಳ. ಪೂಜೆ ಮಾಡಿ ನಮ್ಮತ್ತಿ ಶಾವಿಗೆ ಹಾಕಕ್ಕೆ ಹಿಟ್ಟು ಕಲಿಸ್ಕೊಳತ್ತಾರ ನೋಡ್ರಿ. ಇವ್ರ ನಮ್ದು ಫಸ್ಟ್ ಕಸ್ಟಮರ್. ಗಿರ್ನಿಗೆ ಬಂದಿದ್ರು. ಏನು ಮಾಡತ್ತೀರಂತ ಒಳಗೆ ಬಂದರು. ನಾವ್ದು ಶಾವಿಗೆ ಮಷಿನ್ದು ಪೂಜೆ ಮಾಡತ್ತಿದ್ದು ನೋಡಿದ್ರೆ, ಹಾಗಾಗಿ ಅವರು ನಾನು ನಾಳೆ ಹಾಕಿಸ್ಕೊಳಕ್ಕೆ ಬರ್ತೀನಿ ಅಂತೇಳಿ ಇವತ್ತನ ಅವರು ಅಮೌಂಟ ಕೊಟ್ಟು ಹೋದ್ರೆ. ಅವ್ರದ್ದೇ ಫಸ್ಟ್ ಬೋನ್ಗೆ ಆಯ್ತು ಇವತ್ತು ನೋಡ್ರಿ. ನಮ್ಮದು ಶಾವಿಗೆ ಮಷಿನ್ ಸ್ಟಾರ್ಟ್ ಆಯ್ತು. ಇನ್ನು 2-3 ತಿಂಗಳ ಇಷ್ಟ ನೋಡ್ರಿ. ಶಾವಿಗೆ ಎಷ್ಟು ಚೆನ್ನಾಗಿ ಬರತ್ತವು ಇಳಿಯಾಗಿ. ಫಸ್ಟ್ ಡೇ ಎಲ್ಲ ನಾವು 1 kg ಅಷ್ಟೇ ಹಾಕಿ ಪೂಜೆ ಮಾಡಿರ್ತೀವಿ. ನೆಕ್ಸ್ಟ್ ಯಾರ್ಯಾರು ಎಷ್ಟೆಷ್ಟು ಅವರಿಗೆ ಬೇಕಾದಷ್ಟು ಹಾಕಿಸ್ಕೊಂಡು ಹೋಗಿರ್ತಾರೆ. ನಮ್ಮ ಗುಬ್ಬಿ ಯಾಕೋ ಇದ್ರ ಹತ್ರ ಬರವಳ್ಳಾಗಿದ್ಲು, ಹಾಳು ಮಾಡಬಾರ್ದಂತೇಳಿ ನೋಡ್ರಿ. ಅಮೌಂಟ್ ಬಂತು, ಗುಬ್ಬಿಯವ್ರು ಇಸ್ಕೊಂಡಾರ. ಅವ್ರ ಅಜ್ಜಿ ಗುಬ್ಬಿ ಕಡೆ ಕೊಟ್ಟರೆ ಫಸ್ಟ್ನಿಂದ ಬೋನ್ಗೆ ಆಗಲಿ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.